TV5 ಸಿಬ್ಬಂದಿ ಅಂತ ಸುಳ್ಳು ಹೇಳಿ ಸಿಕ್ಕವರಿಗೆ ಬೆದರಿಕೆ ಹಾಕ್ತಾ ಇದ್ದ ಈ ಆಸಾಮಿ TV5 ID ಕಾರ್ಡ್ ಮಾಡಿಸಿಕೊಂಡಿದ್ದಾನೆ ಈ ನಕಲಿ ಪತ್ರಕರ್ತ. TV5 ಸಂಸ್ಥೆಯ ಹೆಸರು ಹೇಳಿಕೊಂಡು ಸುಳ್ಳು ಹೇಳಿ ಸಿಕ್ಕವರಿಗೆ ಆವಾಜ್ ಹಾಕ್ತಿದ್ದ. ಫೇಕ್ ID ಕೂಡ ಮಾಡಿಸ್ಕೊಂಡಿದ್ದ ಇವನು. TV5 ವಿಡಿಯೋಗ್ರಾಫರ್ ಅಂತ ನಕಲಿ ID ಕಾರ್ಡ್ ಬಳಕೆ ಮಾಡಿಕೊಂಡಿದ್ದಾನೆ. ಬಾಗಲಕೋಟೆಯಲ್ಲಿ ಬೆದರಿಸ್ತಾ ಇದ್ದ. ನೋಡ್ತಾ ಇದ್ದೀವಿ. ಈತನ ಏನಾದರೂ ನಿಮ್ಗೆ ಕಂಡು ಬಂದರೆ ಖಂಡಿತವಾಗ್ಲೂ ಪೊಲೀಸರಿಗೆ ಒಪ್ಪಿಸ್ಬೇಕು. ನೋಡಿ, ಗುರುರಾಜ್ ಗಣೇಕಲ್ ಅಂತ ಇವನ ಹೆಸರು. ಕುಡಿದ ಮತ್ತಲ್ಲಿ ಕಾರುಗಳಿಗೆ ಗುದ್ದಿ ಸಿಕ್ಕಾಕೊಂಡಿದ್ದಾನೆ ಈ ನಕಲಿ ಪತ್ರಕರ್ತ. ಎಣ್ಣೆ ಏಟಲ್ಲಿ 10 ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದ ಇವನು ಗುರುರಾಜ್. ಕಾರ್ ಹಿಡಿದು ಪ್ರಶ್ನಿಸಿದವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಂತೆ. ಈ ವೇಳೆ ಧರ್ಮದೇಟು ಕೊಟ್ಟಿದ್ದಾರೆ ಸಾರ್ವಜನಿಕರು. ಒಳ್ಳೆ ಕೆಲಸ ಮಾಡಿದ್ದಾರೆ. TV5 ಕೂಡ ಧನ್ಯವಾದ ಅರ್ಪಿಸ್ತಾ ಇದೆ ಸಾರ್ವಜನಿಕರಿಗೆ. ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೋಡಿ, ಕುಡಿದು ಬಿದ್ದಿದ್ದಾನೆ. ಬಾಗಲಕೋಟೆಯ ನವನಗರ ಪೊಲೀಸರು ಆರೋಪಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ಟ. ನಾನು TV5 ಸಿಬ್ಬಂದಿ ಅಂಥೇಳಿ. ನೋಡಿ ID. ನಾವು TV5 ಬಹಳ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ, ಅವನು TV5ನ ಸಿಬ್ಬಂದಿ ಅಲ್ಲ. ಇಲ್ಲಿ ಆತ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ನೋಡಿ, ಒದಿತಾ ಇದ್ದಾರೆ, ಚಸ್ತಾ ಇದ್ದಾರೆ. ಅಲ್ಲ, ತಪ್ಪು ಮಾಡಿದರೆ ಪತ್ರಕರ್ತ ಆಗಲಿ ಬೇರೆ ಯಾರಾಗಲಿ, ಏನು ಬೇರೆ ಕಾನೂನು ಇರಲ್ಲ, ಎಲ್ರಿಗೂ ಕೂಡ ಕಾನೂನು ಎಲ್ರಿಗೂ ಒಂದೇ. ಆದರೆ ಇವನು ನಮ್ಮ ಸಂಸ್ಥೆ ಹೆಸರು ಹೇಳ್ಕೊಂಡು ಕಂಡವ್ರಿಗೆ ಆವಾಜ್ ಹಾಕ್ತಾ ಅದೇನೇನು ಮಾಡಬಾರದ ಕೆಲಸಗಳನ್ನು ಮಾಡಿದಾನೋ ಗೊತ್ತಿಲ್ಲ. ಪೊಲೀಸರಿಗೂ ಕೂಡ ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀವಿ, ಆತನನ್ನು ಒದ್ದು ಒಳಗೆ ಹಾಕಿ ವಿಚಾರಣೆ ಮಾಡೋದಷ್ಟೇ ಅಲ್ಲ, ಜೈಲಿಗೆ ಕಳಿಸಿ ಆತನ ಕಂಪ್ಲೀಟಾಗಿ ವಿಚಾರಣೆ ಮಾಡಿ. ನೋಡಿ, ಇಲ್ಲಿ ಆಕ್ಸಿಡೆಂಟ್ ಮಾಡಿದ್ದಲ್ಲದೆ ಸಾರ್ವಜನಿಕರಿಗೆ ವಾಪಸ್ ಹೊಡೆಯುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಇವನು ಗುರುರಾಜ. ಈಗ ಅವನ ಅಸಲಿಯತ್ತು ಬಯಲಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಯಾರೂ ಕೂಡ ಇಂತಹ ಕೆಲಸಗಳಿಗೆ ನೀವು ಪ್ರಶ್ನೆಯನ್ನು ಮಾಡಲೇಬೇಕು. ಅವನು TV5 ಸಿಬ್ಬಂದಿ. ನೋಡಿ, ಕಳೆದ 7 ವರ್ಷಗಳಲ್ಲಿ ಇಂತಹ ಕೆಲಸಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರೋತ್ಸಾಹ ಆಗಿರ್ಬೋದು ಅಥವಾ ಆ ರೀತಿ ವ್ಯವಸ್ಥೆ ನಮ್ಮಲ್ಲಿ ಇರೋದಿಲ್ಲ. ಅಂಥದ್ದೇನಾದರೂ ನಿಮಗೆ ಮುಂದೆ ಕಂಡು ಬಂದರೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ಬೋದು ನೀವು, ಅಥವಾ ನಿಮಗೆ ಕೆಳಗಡೆ ಒಂದು ನಂಬರ್ ಬರ್ತಾ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ನಮ್ಮ ಸಂಸ್ಥೆಗೆ ನೀವು ವಿವರವನ್ನು ಕೊಡಬಹುದು, ತಿಳಿಸಬಹುದು. ಹಾಗಾಗಿ TV5 ಸಂಸ್ಥೆಯ ಸಿಬ್ಬಂದಿ ಅಂಥೇಳಿ ಎಲ್ಲೆಲ್ಲಿ ಇಂತಹ ಈ ನಕಲಿ ಪತ್ರಕರ್ತರಿದ್ದಾರೋ, ಇಂತಹ ಕಳ್ಳರಿದ್ದಾರೋ ಅಂಥವ್ರಿಗೆ ಇದೇ ಗತಿ ಆಗುತ್ತೆ. ಯಾರು